ಈ ಶತಮಾನದ ಗೀತೆಗಳನ್ನು ನೆನಪಿಸ್ಕೊಳ್ತಾ ಹೋದಾಗೆ ಒಂದೊಂದೇ ಗೀತೆಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಆದರೆ ಅದರಲ್ಲಿ ಕೆಲವು ಗೀತೆಗಳನ್ನು ಮಾತ್ರ ನಾವು ನಮ್ಮ ಸೀಮಿತ ಅವಧಿಯಲ್ಲಿ ತೆಗೆದುಕೊಳ್ಳೋಕೆ ಸಾಧ್ಯ. ಟ್ರೆಂಡ್ ಸೆಟ್ಟರ್ಸ್ ಬಗ್ಗೆ ಮಾತನಾಡ್ತಾ ಹೋದ್ವಿ. 80ರ ದಶಕದ ಕೊನೆಯ ಭಾಗದಲ್ಲಿ ಕನ್ನಡಕ್ಕೆ ಒಬ್ಬ ಟ್ರೆಂಡ್ ಸೆಟ್ಟರ್ ಸಿಕ್ಕಿದ್ದು ಹಂಸಲೇಖ ಅವರ ಮುಖೇನ. ಪ್ರೇಮಲೋಕ ಸೃಷ್ಟಿಸಿದ್ದು ಕೇವಲ ಪ್ರೇಮಲೋಕವನ್ನಷ್ಟೇ ಅಲ್ಲ, ಹೊಸದೊಂದು ಲೋಕವನ್ನು ಅದು ಸೃಷ್ಟಿಸಿತು. ಮುಂದಿನ ಹಲವಾರು ವರ್ಷಗಳ ಕಾಲ ಹಂಸಲೇಖ ಅವರ ಆ ಮ್ಯಾಜಿಕ್ ನಡೀತಾ ಇದು. ಹಂಸಲೇಖ ಅವ್ರ ಬಗ್ಗೆ ಮಾತಾಡಿ. ಹಂಸಲೇಖ ಸರ್ ಬಗ್ಗೆ ನಾದಬ್ರಹ್ಮ ಅಂತ ಇಡೀ ಕರ್ನಾಟಕ ಜನತೆನೇ ಗೊತ್ತಿರೋ ವಿಷಯ. ಆ್ಯಂಡ್ ಅವರ ಲಿರಿಕ್ಸ್ ಸ್ಟ್ರೆಂತ್ ಅದೆರಡೂ ಯಾವ ಕಂಪೋಸರ್ಗೂ ಒಂದು ಬರೀ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮಾತ್ರ ಒಬ್ಬರು ಸೀಮಿತವಾಗಿರ್ತಾರೆ. ಬಟ್ ಹಂಸಲೇಖ ಸರ್ ಎರಡರಲ್ಲೂ ಪೀಕ್ ಲೆವೆಲ್ಲು. ಮ್ಯೂಸಿಕಲ್ಲಿ ತೊಗೊಂಡ್ರು ಆ ಟ್ಯೂನ್, ಆ ಕಂಪೋಸಿಷನ್ ಅಷ್ಟು ಚೆನ್ನಾಗಿರುತ್ತೆ. ಲಿರಿಕ್ಸ್ ಅಂತ ತೊಗೊಂಡ್ರು ಅವ್ರ ಥಾಟ್ಸೇ ಬೇರೆ ಇರುತ್ತೆ. ಸೊ ನಿಜವಾಗ್ಲೂ ಕನ್ನಡದ ದೊಡ್ಡ ಇದು ಲಿವಿಂಗ್ ಲೆಜೆಂಡ್ ಅವರು ಹಂಸಲೇಖ ಸರ್. ಹೆಮ್ಮೆಯಿಂದ ನಾವು ಆಚೆ ಯಾವುದೇ ಸ್ಟೇಟ್ಗೆ ಹೋಗಿ ಹೇಳ್ಕೊಂಡ್ರು ನಮ್ಮ ಕನ್ನಡದಲ್ಲಿ ಒಬ್ಬರು ಲೆಜೆಂಡ್ ಇದ್ದಾರೆ ಹಂಸಲೇಖ ಸರ್ ಅಂತ ಹೇಳ್ಬೋದು. ಸೊ ಅವ್ರ ಹಾಡುಗಳ ಬಗ್ಗೆ ರವಿ ಸರ್ ಜೊತೆ ಅವ್ರು ಮಾಡಿರೋದಾಗಲಿ, ಆಮೇಲೆ ಅಣ್ಣವ್ರ ಜೊತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಒಂದು ಸಿಗ್ನೇಚರ್ ಮಾಡಾಯ್ತು. ಅದ್ರ ಜೊತೆಗೆ ಸಾಹಿತ್ಯದಲ್ಲೂ ಅವ್ರಿಗೆ ಎಂಥ ಸ್ಟ್ರೆಂತ್ ಇದೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಮಹಾಕ್ಷತ್ರಿಯದಲ್ಲಿ ಒಂದು ಹಾಡು ಬಂತು, ಈ ಭೂಮಿ ಬಣ್ಣದ ಬುಗುರಿ. SPB ಅವರ ಅದ್ಭುತವಾದಂಥ ಗಾಯನ, ಸಾಹಿತ್ಯ ಸಂಗೀತ ಹಂಸಲೇಖ ಅವರದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ತಂದೆಯ ಒಲವ ಹಡೆದವರೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಮುಂದೆ ನಾವು ಟ್ರೆಂಡ್ ಸೆಟ್ಟರ್ ಬಗ್ಗೆ ಮಾತನಾಡ್ತಾ ಹೋದರೆ ನಿಮ್ಮ ಫೇವ್ರೆಟ್ ಕಂಪೋಸರ್ AR ರೆಹಮಾನ್ ಬಗ್ಗೆ ನಾವು ಮಾತನಾಡಿದ್ರೆ, ರೆಹಮಾನ್ ಹೊಸದೊಂದು ಅಲಿಯನ್ನು ಸಂಗೀತ ಕ್ಷೇತ್ರಕ್ಕೆ ತರ್ತಾರೆ. ಕೇವಲ ಅವರು ತಮಿಳು ಇಂಡಸ್ಟ್ರಿಗೆ ಅಷ್ಟೇ ಸೀಮಿತವಾಗಲಿಲ್ಲ, ಅವರು ಇಡೀ ಭಾರತ ಆ ಹಾಡನ್ನು ಕೇಳ್ತಾ ಇರ್ತಾರೆ. ಆ ಮಟ್ಟಿಗೆ ಕೇಳುಗರನ್ನು ಶ್ರುತಿ ಮಾಡಿದಂತಹ ಒಬ್ಬ ವ್ಯಕ್ತಿ ರೆಹಮಾನ್. ಅವ್ರ ಬಗ್ಗೆ ರೆಹಮಾನ್ ಸರ್ ಮ್ಯೂಸಿಕ್ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಸುಮಾರು ಜನ ಮ್ಯೂಸಿಕ್ ಬಗ್ಗೆ ಏನು ಪ್ರೂವ್ ಮಾಡಾಯಿತು. ಏನಂದರೆ ಫಸ್ಟ್ ಆಫ್ ಆಲ್ ಯಾವುದೇ ಜಾನರ್ ತೊಗೊಳ್ಳಿ, ಒಂದು ಡ್ಯಾನ್ಸ್ ನಂಬರ್ ಅಂತ ತೊಗೊಂಡ್ರೆ ಅದ್ರದ್ದು ಹೈಯೆಸ್ಟ್ ಪಾಯಿಂಟ್ ಪೀಕ್ ಟಚ್ ಮಾಡಿಬಿಡ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಯಾರೇ ಮಾಡೋದು ಅದು ಕೆಳಗಡೆನೆ. ಈಗ ಒಂದು ಹಮ್ಮ ಹಮ್ಮ ಅಂತ, ಊರ್ವಶಿ ಊರ್ವಶಿ, ಮುಕ್ಕಾಲ ಮುಕಾಬ್ಲ, ಇದೆಲ್ಲ ಡ್ಯಾನ್ಸ್ ಜಾನರ್ಸು. ಅಲ್ಲಿ ತಗೊಂಡು ನಿಲ್ಸಿದ್ಮೇಲೆ ಮುಗೀತು, ಅದಕ್ಕೆ ನೆಕ್ಸ್ಟೇ ಮಾಡ್ಬೇಕು ಎಲ್ಲರೂ. ನೀವು ಮೆಲಡಿ ಅಂತ ತಗೊಳ್ಳಿ, ರೋಜಾ ಡುಯೆಟ್, ಆಮೇಲೆ ಎನ್ನವಳೆ ಅಡಿ ಎನ್ನವಳೆ ಬೆನ್ನಿಲವೇ ಬೆನ್ನಿಲವೇ, ಈ ಥರ ಮೆಲಡಿಗೆ ತೊಗೊಂಡೋಗಿ ನಿಲ್ಸಿದ್ರೆ ನೆಕ್ಸ್ಟ್ ಕೆಳಗಡೆನೆ, ಇನ್ನೆಲ್ಲಿ ಟಚ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಜಾನರು ನೀವು ಪೇಟ್ರಿಯಾಟಿಸಮ್ ಅಂತ ತಗೊಳ್ಳಿ, ಒಂದೇ ಮಾತ್ರಮ್ ಅಂತ ತೊಗೊಂಡೋಗಿ ನಿಲ್ಸಿದ್ಮೇಲೆ ನೆಕ್ಸ್ಟ್ ಎಷ್ಟೇ ಪೇಟ್ರಿಯಾಟಿಕ್ ಸಾಂಗ್ ಯಾರೇ ಮಾಡಲಿ ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಭಾರತೀಯ ಸಿನಿಮಾ ರಂಗಕ್ಕೆ 100 ವರ್ಷ ಆದ ಸಂದರ್ಭದಲ್ಲಿ ರೆಹಮಾನ್ ಅವರ ಸಂಗೀತದ ಅಲೆಗಳು ನಮ್ಮನ್ನು
ಸುತ್ಕೊಂಡಿರೋದು ನಮ್ಮ ಪಾಲಿನ ಪುಣ್ಯ ಅಂತಾರೆ. ನಿಮಗೂ ಕೂಡ ಕನ್ನಡದ ರೆಹಮಾನ್ ಅಂತಾರೆ. ದಯವಿಟ್ಟು ಕಟಿಂಗ್ ಮಾಡಿಸಿಲ್ಲ, ಅದೊಂದೇ ಒಂದು ಕಾರಣ. ಕೂದಲು ಎಲ್ಲರಿಗೂ ಬೆಳೆದು ಬಿಡುತ್ತೆ ಸರ್, ಬುದ್ಧಿ ಬೆಳೆಯಲ್ಲ. ಅವ್ರ ಲೆವೆಲ್ಗೆ ಅವ್ರ ಕಾಲು ಧೂಳಿಗೂ ಸಮಾನ ಇಲ್ಲ. ಫೈನ್. ಅರ್ಜುನ್ ಕೂಡ ಒಂದು ಹೊಸ ಟ್ರೆಂಡನ್ನು ಈಗಾಗಲೇ ನಾವೆಲ್ಲ ಕೇಳಿರುವಂಥ ಸಾಕಷ್ಟು ಹಾಡುಗಳನ್ನು ಕೊಟ್ಟವರು. ರೆಹಮಾನ್ ಅವರ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಬಾಂಬೆ ಚಿತ್ರದ ಹಮ್ಮ ಹಮ್ಮ ಈ ಹಾಡನ್ನು ಕೇಳ್ಬೋದೇನೋ. ಸ್ವತಃ ತಮಿಳು ವರ್ಷನಲ್ಲಿ ರೆಹಮಾನೇ ಹಾಡಿದ್ರು ಅದನ್ನ. கடலோரம் ஒரு அழகை கண்டேனே, அந்த கன்னி பெண்கள் ஆடைகளுக்கு கண்கள் கண்டேனே. ஹம்மா 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 ஹே ஹம்மா 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 ஹம்மா. ஏ பள்ளி தாமரையே உன் பாடம் கண்டேனே, உன் பட்டு தாவணி செறிய செறிய மீதம் கண்டேனே. ஹம்மா 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 ஹே ஹம்மா 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 ஹம்மா. ஆலை மோதியது ஆஹா என்ன சுகமோ, பிஞ்சி பொன் விரல்கள் நெஞ்சை தீண்டியது ஆஹா என்ன இதமோ. சித்தம் கிளு கிளுக்க ரத்தம் துடி துடுக்க முத்தம் 100 விதமோ. அச்சம் நாணவது அலை கலைந்தவுடன் ஐயோ தெய்வ பதமோ. ஹம்மா 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 ஹே ஹம்மா 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 ஹம்மா. அந்த அரபிக் கடலோரம் ஒரு அழகை கண்டேனே, அந்த கன்னி பெண்கள் நாடு வெளுக்க கண்கள் கண்டேனே நான். ஹம்மா 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 ஹே ஹம்மா 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 ஹே ஹம்மா 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 ஹே ஹம்மா 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 ஹம்மா. ರೆಹಮಾನ್ ಅವರ ಬಗ್ಗೆ ಮಾತನಾಡೋದಾದರೆ ಅವರ ಹಾಡುಗಳನ್ನು ಇನ್ನಷ್ಟು ಹಾಡಬಹುದು, ಸಮಯದ ಮಿತಿ ಇದೆ. ತದನಂತರ ಇನ್ನಷ್ಟು ಟ್ರೆಂಡ್ ಸೆಟರ್ಸ್ಗಳು ಕನ್ನಡದಲ್ಲೂ ಬಂದರು, ಹಿಂದಿಯಲ್ಲೂ ಬಂದರು, ಅವರ ಬಗ್ಗೆ ಮಾತನಾಡ್ತೀವಿ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೌಳೆ ವೈಫು.